ನಟ ಮಳೆನೂರು ಮನು ವಿರುದ್ಧ ಅತ್ಯಾಚಾರ ಪ್ರಕರಣ ಸಂಬಂಧ ಸದ್ಯ ಮನುವನ್ನ 2 ದಿನ ಕಸ್ಟಡಿಗೆ ಕೊಡಲಾಗಿದೆ. ವಿಚಾರಣೆ ಸಲುವಾಗಿ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿದೆ. ಮನು ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ರು. ನಂತರ ಎಸಿಜೆಎಂ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗಿತ್ತು. ಈಗ ಕೋರ್ಟ್ ಆದೇಶ ಮಾಡಿದೆ. 2 ದಿನ ಕಸ್ಟಡಿಗೆ ಕೊಡಲಾಗಿದೆ. 2 ದಿನದಲ್ಲಿ ವಿಚಾರಣೆಯನ್ನ ಪೊಲೀಸರು ನಡೆಸಬೇಕಾಗಿದೆ. ಅಮೂಲಕವಾಗಿ ಬೆದರಿಕೆ ಇತ್ತ, ವಿಡಿಯೋ ರೆಕಾರ್ಡಿಂಗ್ ಮಾಡಲಾಗಿದೆಯಾ, ಹಣವನ್ನ ಪಡ್ಕೊಂಡಿದ್ದಾರಾ ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಪಡ್ಕೊಳ್ಬೇಕಿದೆ. ನಟ ಮನು ಇದರ ಮಡೆನೂರು ಮನು ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗಿಂತ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅವರ ಪರ ವಕೀಲರು ಶಾರದಾ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಮೊದಲನೇದಾಗಿ ಮನು ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಸಿದ್ಧತೆ ಮಾಡ್ಕೊಂಡಿದ್ದೀರಾ, ಏನಂತ? ಸರ್, ಇವತ್ತು ವಕಾಲತ್ ಫೈಲ್ ಮಾಡಿದ್ದೀವಿ ನಾವು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ. PC ಕಸ್ಟಡಿಗೆ ಆಗಿದೆ ಒಂದು 2 ಡೇಸು. ಇನ್ಕ್ವೈರಿ ಅಂತೇಳಿ ಅಷ್ಟೇ. ಅವರು ಇಲ್ಲಿ ಪೊಲೀಸ್ ಸ್ಟೇಷನಲ್ಲೇ ಇರ್ತಾರೆ ಒಂದು 2 ಡೇಸು. ನಂತರ ನಾನು ಸೋಮವಾರದ ಮೇಲೆ ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡ್ತಾ ಇದ್ದೀವಿ. ನಾವು ಅವ್ರ ಪತ್ನಿಯನ್ನು ಭೇಟಿಯಾಗಿದ್ರ ಅಥವಾ ಅವ್ರು ಏನು ಹೇಳಿದ್ರು ನಿಮಗೆ, ಏನು ಸಾಕ್ಷ್ಯಾಧಾರಗಳು ಏನೇನೆಲ್ಲ ನಿಮ್ಗೆ ಒದಗಿಸಿದ್ರು, ಏನು ಸಾಕ್ಷ್ಯಾಧಾರಗಳು ಏನಿದೆ ಅದನ್ನು ನಾನು ನ್ಯಾಯಾಲಯಕ್ಕೆ ಸಲ್ಲಿಸ್ತೀನಿ. ಅದು ಬೇಲ್ ಆಗೋ ಟೈಮ್ನಲ್ಲೂ ಬೇಕಾಗುತ್ತೆ. ನಂತರ ನಮಗೆ ಈಗ ಕೇಸ್ಗೆ ಏನು ಸಂಬಂಧ ಏನು ಬೇಕು ನಮಗೆ ಅದೆಲ್ಲ ಅಷ್ಟು ಸಾಕ್ಷ್ಯಾಧಾರಗಳು ನಮ್ಮ ಹತ್ರ ಇದೆ. ಅದನ್ನು ನ್ಯಾಯಾಲಯಕ್ಕೆ ಸಂಬಂಧಿಸ್ತೀನಿ. ಅಂದರೆ ಒಂದು ಕಡೆ ಸಂತ್ರಸ್ತೆ ಈಗಾಗಲೇ ಅವ್ರ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು. ಈಗ ಮನು ಅವರು ಕೂಡ ಅರೆಸ್ಟ್ ಆಗಿ ಸೆಲ್ಲಲ್ಲಿದ್ದಾರೆ. ಸೊ ಮನುವ್ರನ್ನ ಭೇಟಿ ಮಾಡಿದ್ರ, ಅವ್ರ ಕಡೆಯಿಂದ ಏನಾದರೂ ಪಡ್ಕೊಂಡ್ರ, ಏನಾದರೂ ವಿಚಾರ ತಿಳ್ಕೊಂಡ್ರ? ಮನು ಅವ್ರ ಜೊತೆ ನಾವು ದಿನ ಸಂಪರ್ಕದಲ್ಲಿದ್ದೀವಿ. ಮನುವ್ರ ಜೊತೆ ಮಾತಾಡಿದ್ದೀನಿ. ಇದು ದೂರಿಗೆ ಸಂಬಂಧಪಟ್ಟಂತೆ ನಮಗೆಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಅವರು ಏನಿದೆ ಅವರ ಹತ್ತಿರ ಸಾಕ್ಷ್ಯಾಧಾರಗಳ ಬಗ್ಗೆ ಸಹ ನಮ್ಗೆ ಮಾಹಿತಿ ನೀಡಿದ್ದಾರೆ. ಅದು ನ್ಯಾಯಾಲಯಕ್ಕೆ ತಂದು ಕೊಡ್ತೀನಿ ಸರ್. ಸಂತ್ರಸ್ತೆ ಆರೋಪ ಮಾಡೋದ್ರ ಪ್ರಕಾರ ಏನಂದರೆ 2-3 ವರ್ಷದಿಂದ ಅವರು ಸಂಪರ್ಕದಲ್ಲಿದ್ದರು. ಜೊತೆಗೆ ಅವರಿಗೆ ಪದೇ ಪದೇ ಅತ್ಯಾಚಾರ ಮಾಡಿದ್ದಾರೆ. ಮತ್ತು 2-3 ಸರಿ ಅಬೌಟ್ ಆಗಿದೆ ಅನ್ನೋದು ಕೂಡ ಅದನ್ನು ಅವರೇ ಮನುವರೇ ಮಾಡಿಸಿದ್ದು ಅನ್ನೋದು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ದೂರನ್ನ ಓದಿ ನೋಡಿದ್ರೆ ಗೊತ್ತಾಗುತ್ತೆ, ಅದು ಸತ್ಯಕ್ಕೆ ದೂರವಾಗಿದೆ ಅನ್ನೋದು ಗೊತ್ತಾಗುತ್ತೆ. 29/11/2022ರಲ್ಲಿ ನಮ್ಮ ಆ ಕೃತ್ಯ ನಡೆದಿದೆ ಅಂತ ಹೇಳ್ತಾರೆ. ಇಲ್ಲಿ ತನಕ 3 ವರ್ಷಗಳ ಕಾಲ ಆಗಿದೆ. 3 ವರ್ಷಗಳ ಕಾಲ ಅವರನ್ನು ಯಾರೂ ತಡೆದಿರಲಿಲ್ಲ ಕಂಪ್ಲೇಂಟ್ ಕೊಡೋದಕ್ಕೆ. ಒಂದಾಗಿ ಅವರೇ ಮನೆ ಮಾಡಿಕೊಟ್ರು ಅಂತಾರೆ, ಮನೆಗೆ ಬರ್ತಾಯಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಅವರ ಹೇಳಿರೋದಲ್ಲಿ ಯಾವುದೇ ಒಂದು ಅಂಶನೂ ಸತ್ಯ ಇದೆ ಅಂತ ಅನ್ನಿಸ್ತಿಲ್ಲ. ಅದು ಹಂಗಾಗಿ ಮನುವರ ಪರವಾಗಿ ಕೇಸ್ ನಿಲ್ಲುತ್ತೆ. ಮನು ಅವರೇ ಒಂದು ವಿಡಿಯೋ ಮಾಡಿರ್ತಾರೆ. ಆ ಒಂದು ವಿಡಿಯೋದಲ್ಲಿ ಅವ್ರನ್ನ ನಾನು ಯಾವತ್ತೂ ಕೈ ಬಿಡಲ್ಲ, ನಿನ್ನ ಜೊತೆಗಿರ್ತೀನಿ, ನಿನ್ಗೆ ಯಾವತ್ತೂ ಮೋಸ ಮಾಡಲ್ಲ ಅಂತ ಒಂದಿಷ್ಟು ವಾಟ್ಸಪ್ ಚಾಟ್ಗಳು ಸಿಕ್ಕಿರ್ತಕ್ಕಂಥದ್ದು ಮತ್ತು ವಿಡಿಯೋದಲ್ಲೂ ಅವರು ಸ್ವತಃ ಹೇಳಿರ್ತಕ್ಕಂಥದ್ದು. ಈ ವಿಡಿಯೋನ ನೀವು ಅಬ್ಸರ್ವ್ ಮಾಡ್ಬೋದು. ಸಂಪೂರ್ಣವಾದ ವಿಡಿಯೋ ಇಲ್ಲ, ಅಲ್ಲಿ 1 ನಿಮಿಷಗಳ ಕಾಲ ಅಂತದ ವಿಡಿಯೋ ಇದೆ ಅದರಲ್ಲಿ. ಆ ವಿಡಿಯೋದಲ್ಲಿ ನಂತರ ಈಗ ರೀಸೆಂಟಾಗಿ ಯಾಕೆ ಸಹ ವಿಡಿಯೋಗಳು ಕಳಿಸಿದ್ದಾಳೆ, ಆತ್ಮಹತ್ಯೆ ಬಗ್ಗೆ ಹೇಳಿದಾಳೆ ಅವರು. ಇದೇ ಥರ ಆತ್ಮಹತ್ಯೆ ಅನ್ನೋ ವಿಚಾರ ಹೇಳಿ ಎದುರಿಸಿ ವಿಡಿಯೋಗಳನ್ನ ಮಾಡಿಸ್ಕೊಂಡಿರ್ಬೋದು. ಮತ್ತು ಯಾವುದೇ ವಿಡಿಯೋನೇ ಆಗಲಿ ನಾವು ನೋಡಿದ ತಕ್ಷಣ ಅದನ್ನು ಆ ವಿಡಿಯೋ ಸತ್ಯ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ ಅಲ್ವಾ.